ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ನಾವು ಇವತ್ತು ಪೂನಾಕ್ಕೆ ಬಂದೀವಿ. CRN ಸ್ಕೂಲ್ ಸೂಟಿ ಇತ್ತು, ಹಂಗೆ ಪೂನಾ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗ್ತೈತಿ ಅಂತಂದು ಪೂನಾಕ್ಕೆ ಬಂದೀವಿ. ಇಲ್ಲಿ ಪೂನಾ ಒಳಗೆ ನಮ್ಮ ಮೈದ್ನವ್ರ ಮನೆಗೆ ಬಂದಿದ್ವಿ. ಸಿದ್ಧಾಂತ CRಾಗ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಅಂತ ಕರ್ಕೊಂಬಂದಾನ. ಇಬ್ಬರಿಗೂ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಭಾಳ ಇಷ್ಟ. ಸ್ವಿಮ್ಮಿಂಗ್ ಪೂಲ್ ನೋಡಕ್ಕೆ ಬಂದಿದ್ರು ಅವ್ರನ್ನ ಕರ್ಕೊಂಡು ನಾ ಕೆಳಗೆ ಹಂಗೆ ಆಟ ಆಡ್ಸಿದಂಗೆ ಆಯ್ತು ಅಂತಂದು ಕರ್ಕೊಂಬಂದಿದ್ದೆ. ಅವ್ರ ಸೊಸೈಟಿ ಒಳಗೆ ಸ್ವಿಮ್ಮಿಂಗ್ ಪೂಲ್ ಐತಿ. ಹೋದ ಟೈಮಿಗೆ ಓಪನ್ ಇರಲಿಲ್ಲ, ಬಟ್ ಹಂಗೆ ಹೊರಗೆ ನಿಂತು ನೋಡತ್ತಿದ್ರು ಇಬ್ಬರು. ಅಲ್ಲೇ ಸೈಡಿಗೆ ಪ್ಲೇ ಏರಿಯಾನೂ ಇತ್ತು, ಸ್ವಿಂಗ ಸ್ಲೈಡ್ ಇಟ್ಟಿದ್ರು. ಅಲ್ಲಿ ಒಂದು ಸ್ವಲ್ಪ ಆಡ್ತೀವಿ ಅಂತ ಆಡತ್ತಿದ್ರೆ. ಆಟ ಆಡಿ ಬಂದು ಒಂದು ಸ್ವಲ್ಪ ಮಧ್ಯಾಹ್ನ ಇಲ್ಲಿ ಅವ್ರ ಮನೆ ಹತ್ರನ ಭಾಳ ನರ್ಸರಿಗಳಿದ್ದು, ವೆರೈಟಿ ಭಾಳ ಗಿಡ ಚಂದ ಇಟ್ಟಿರ್ತಾರೆ ಇಲ್ಲಿ. ಆಮೇಲೆ ಪಾಟು ಭಾಳ ವೆರೈಟಿ ಇಟ್ಟಿರ್ತಾರೆ. ಹಂಗೆ ನೋಡೋಕೆ ಅಂತಂದು ಬಂದಿದ್ವಿ. ಇಲ್ಲಿ ಪೂನಾ ಒಳಗೆ ಎಲ್ಲ ಕಡೆ ಭಾಳ ನರ್ಸರಿಗಳು, ವೆರೈಟಿ ಗಿಡಗಳು, ಪಾಟ್ಗಳೆಲ್ಲ ಭಾಳ ಸಿಗ್ತಾವೆ. ಇಲ್ಲಿಂದನೇ ಬೆಳಗಾವ್ಗೆ ಅದು ಎಲ್ಲ ಗಿಡಗಳು ಪಾಟ್ಗಳು ಹೋಗ್ತಿರ್ತಾವೆ. ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ರೇಟ 40 ರೂಪಾಯಿ, ಒಂದು ಪಾಟಿಗೆ ಸ್ಟಾರ್ಟಿಂಗ್ ರೇಟ 60 ರೂಪಾಯಿ. ಅಲ್ಲಿಂದ ಗಿಡಗಳ ರೇಟೂ ಬೇರೆ ಅದಾವು, ಆಮೇಲೆ ಮತ್ತು ಪಾಟ್ಗಳ ರೇಟೂ ಬೇರೆ ಅದಾವು. ನರ್ಸರಿ ನೋಡ್ಕೊಂಡು ಬಂದ್ವಿ. ನೋಡ್ರಿ ಪುನಃ ರೋಡ್ಗಳೆಲ್ಲ ಎಷ್ಟು ದೊಡ್ಡ ಅದಾವೆ. ಸ್ಕೂಲ್ಗಳಿದ್ದೆಲ್ಲ ಎಷ್ಟು ದೊಡ್ಡ ಕಾಂಪೌಂಡ್ ಇದೆಲ್ಲ ಅದಾವೆ. ಮುಂಬೈ ರೋಡಂಗೆ ಕಂಜೆಸ್ಟೆಡ್ ಅಲ್ಲ, ಆರಾಮ ಸ್ಪೇಷಿಯಸ್ ರೋಡ, ಎಲ್ಲ ಕಡೆ ಸ್ಪೇಷಿಯಸ್ ಜಾಗ, ವೈಡ್ ಐತಿ ಭಾಳ. ಏನೋ ಒಂಥರ ಚಲೋ ಅನಿಸ್ತೈತೆ. ಮುಂಬೈಕಿನ ನಂಗೆ ಪುನಾನ ಚಲೋ ಅನಿಸಿತ್ತು. ಎಲ್ಲೂ ಟ್ರಾಫಿಕ್ ಒಳಗೆ ಎಲ್ಲನೂ ಟ್ರಾಫಿಕ್ ಕಿರಿಕಿರಿನೂ ಇಲ್ಲ. ಸಂಜೆ ಮುಂದೆ ಇಲ್ಲೇ ಮಗರ್ಪಟ್ಟ ಸಿಟಿ ಅಂತ ಐತಿ, ನೀವು ಕೇಳಿರ್ತೀರಿ. IT ಪಾರ್ಕ್ ಎಲ್ಲ ಅದಾವಲ್ಲೇ, ಅದೊಂದು ಸಣ್ಣ ಸಿಟಿಗತನ ಐತಿ. ಎಲ್ಲರೂ ಸೇರಿ ಅಲ್ಲಿ ಹೊಂಟಿದ್ವಿ. ನಾನು ನೋಡಿರಲಿಲ್ಲ,
ಸೊ ಹಾಗಾಗಿ ನೋಡ್ಕೊಂಬಂದ್ರೆ ಆತಂತಂದು ಹೊಂಟಿದ್ವಿ. ಶೌರ್ಯ ನಿದ್ದೆ ಮಾಡಿ ಎದ್ದು ಕುಂತಿದ್ದ. ಸಿದ್ಧಾಂತ ಬಂದ ನೋಡ್ರಿ, ದೊಡ್ಡಮ್ಮ ನಂದು ವಿಡಿಯೋ ಮಾಡಿ ಅನ್ನತ್ತಿದ್ದ. ಇದು ಮಗರ್ಪಟ್ಟ ಸಿಟಿ ಎಂಟ್ರೆನ್ಸ್. ಇದು ಮಗರ್ಪಟ್ಟ ಸಿಟಿ ಎಷ್ಟು ದೊಡ್ಡದೈತಂದ್ರೆ ಇದು 450 ಎಕರೆ ಐತಿದು ಟೋಟಲ್. ಇದು ಮೊದಲು ಒಂದು ರಾಜಾಗ ಸೇರಿದ್ದ ಜಾಗ. ಇದು ಅವರು ಇನ್ನೊಬ್ರಿಗಿಂದ 2000ನೇ ಇಸ್ವಿಯಿಂದ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೈತಿ. ಅಲ್ಲಿಂದ ಇಲ್ಲಿವರೆಗೂ ಕನ್ಸ್ಟ್ರಕ್ಷನ್ ನಡೆಯಕ್ಕೆ ಹತ್ತೈತಿ. ಇಲ್ಲೆಲ್ಲ IT ಕಂಪ್ನೀಸ್ ಅಲ್ದ ಭಾಳಷ್ಟೊಂದು ಹಾಸ್ಪಿಟಲ್, ಜಿಮ್, ಸ್ಕೂಲ್ಗಳು ಎಲ್ಲನೂ ಅದಾವಿಲ್ಲೇ. ಇಂಡಿವಿಜುವಲ್ ಮನಿ ಅಷ್ಟೇ ಅಲ್ದ ಗೇಟೆಡ್ ಸೊಸೈಟಿನೂ ಅದಾವಿಲ್ಲೇ. ಇಲ್ಲಿ ಅತಿಥಿ ಪಾರ್ಕ್ ಅಂತಂದೊಂದು ಐತಿ. ಅದು ಆಲ್ಮೋಸ್ಟ್ ಎಷ್ಟು ದೊಡ್ಡದೈತಿ ಅಂತಂದ್ರೆ ಒಂದು 25 ಎಕರೆ ಐತಿ. ಅದು ಅಷ್ಟು ದೊಡ್ಡದೈತಿ. ಇಲ್ಲಿ ಟಾಪ್ ಮೋಸ್ಟ್ MNCs ಎಲ್ಲನೂ ಇಲ್ಲಿ ಅದಾವ. ಯಾವಾಗಲೂ ಎಲ್ಲರಿಗೂ ಇಲ್ಲಿ ಒಳಗೆ ಹೋಗಕ್ಕೆ ಪರ್ಮಿಷನ್ ಇರೋದಿಲ್ಲ. ಇಲ್ಲಿ ಒಂದು ಕೆಲಸ ಮಾಡೋರೇ ಇರಬೇಕು, ಇಲ್ಲ ಈ ಸೊಸೈಟಿ ಒಳಗೆ, ಇಲ್ಲ ಇಲ್ಲಿ ಮನಿ ಇದ್ದವ್ರೇ ಇರಬೇಕು, ಅಂದ್ರೆ ಅಷ್ಟು ಒಳಗೆ ಅಲೋ ಮಾಡ್ತಾರೆ. ಎಲ್ಲ ಬಿಲ್ಡಿಂಗ್ಗಳು ಆಲ್ಮೋಸ್ಟ್ ಟವರ್ಸ್ ಅಂತಾರೆ ಇವಕ್ಕೆ. ಇಲ್ಲೇ ಒಳಗನ ಮತ್ತು ಬೇರೆ ಬೇರೆ ಕಂಪ್ನೀಸ್ ಇರ್ತಾವೆ. 18 ಟವರ್ಸ್ ಅದಾವೆ ಇಲ್ಲೇ. 18 ಟವರ್ಸ್ ಒಳಗೆ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಅದಾವು. ಇಲ್ಲಿ ಹಾಸ್ಪಿಟಲ್, ಸ್ಕೂಲ್ ಅಷ್ಟೇ ಅಲ್ಲ, ಶಾಪಿಂಗ್ ಮಾಲು ಅದಾವಿಲ್ಲೇ. ದೊಡ್ಡ ದೊಡ್ಡ ಮಾಲೂ ಅದಾವು. ಇಲ್ಲೇ ಟೆಂಪಲ್ಗಳು ಅದಾವು. ಲಕ್ಷ್ಮೀ ಟೆಂಪಲ್ ಐತಿ, ಗಣೇಶನ ಟೆಂಪಲ್ ಐತಿ. ಇದು ಒಂಥರ ಊರಿದ್ದಂಗನ, ಇದೊಂದು ಸಪ್ರೇಟ್ ಒಂದು ಊರಿದ್ದಂಗನ ಐತಿ. ಏನೂ ಇಲ್ಲಿ ಏನೂ ಇಲ್ಲ ಅನ್ನೋರಂಗಿಲ್ಲ, ಎಲ್ಲನೂ ಐತಿಲ್ಲೇ. ದೊಡ್ಡ ದೊಡ್ಡ ರೋಡ್, ಕ್ಲೀನ್ ನೀಟ್ ರೋಡ್ಗಳು ಅದಾವು. IT ಕಂಪ್ನೀಸ್ ಅಂತಂದ್ರೆ ನೀವು ಟೆಕ್ ಪಾರ್ಕ್ಗಳು ನೋಡೇ ಇರ್ತಿರಲ್ಲ. ಬೆಂಗ್ಳೂರೊಳಗೆ ಮಾನ್ಯತಾ ಟೆಕ್ ಪಾರ್ಕ್ ಐತಲ್ಲ, ಎಲ್ಲ ಕಂಪ್ನೀಸ್ ಅದಲ್ಲ. ಸೊ ಅದ್ರಂಗನ. ಬಟ್ ಇಲ್ಲಿ ಏನು ಎಕ್ಸ್ಟ್ರಾ ಅಂತಂದ್ರೆ ರೆಸಿಡೆನ್ಷಿಯಲ್ ಮನಿಗಳು, ಸ್ಕೂಲು, ಹಾಸ್ಪಿಟಲ್, ಶಾಪಿಂಗ್ ಏರಿಯಾ, ಶಾಪಿಂಗ್ ಕಾಂಪ್ಲೆಕ್ಸ್, ಮಾಲ್ಗಳು ಅವೆಲ್ಲ ಎಕ್ಸ್ಟ್ರಾ ಇಲ್ಲೇ. ಭಾಳ ದೊಡ್ಡದೈತಿ, ನೋಡೋಕ್ಕೂ ಭಾಳ ಚಂದ ಐತಿ. ಫೀಲ್ ಒಂಥರ ಎಲ್ಲೋ ಬೇರೆ ಕಡೆನ ಬಂದಂಗೆ ಅನಿಸ್ತೈತಿ. ಕಂಜೆಸ್ಟೆಡ್ ಸಿಟಿ ಸ್ವಲ್ಪ ಔಟ್ಸ್ಕರ್ಟ್ಸ್ ಒಳಗೆ ಇರೋದ್ರಿಂದ, ಸಿಟಿ ಲಿಮಿಟ್ಸಿಂದ ಸ್ವಲ್ಪ ಹೊರಗಿರೋದ್ರಿಂದ ಒಂಥರ ಟ್ರಾಫಿಕ್ ಕಿರಿಕಿರಿ ಇರೋಂಗಿಲ್ಲ, ಏನಿಲ್ಲ. ಅನ್ವಾಂಟೆಡ್ ವೆಹಿಕಲ್ಸ್ ಯಾವ ಎಂಟ್ರಿ ಇರೋಂಗಿಲ್ಲ. ಅಂದಿದ್ದಕ್ಕೆ ಭಾಳ ವೆಹಿಕಲ್ ಇದೂ ಕಾಣಿಸಂಗಿಲ್ಲ ನಿಮಗೆ, ಕ್ರೌಡು ಅನ್ಸಂಗಿಲ್ಲ. ಆಫೀಸಿಗೆ ಬರೋ ವೆಹಿಕಲ್ಸ್ ಅಷ್ಟೇ ಇರ್ತಾವೆ. ಆಮೇಲೆ ಆಫೀಸ್ ಕ್ಯಾಬ್ಗಳು ಅಷ್ಟು ಇರ್ತಾವೆ. ಅಲ್ಲಿಯವರನ್ನ ಆ ಸೊಸೈಟಿ ಒಳಗಿರೋರನ್ನ ಮಂದಿ ಹೋಗೋದು ಬರೋದು ಅಷ್ಟು ಅನಿಸ್ತೈತಿ. ಸೊ ಹಾಗಾಗಿ ಒಂಥರ ಚಲೋ ಫೀಲ್ ಐತಿ. ಇದು ಅದಿತಿ ಪಾರ್ಕ್ ಅಂತಂದಿದ್ದು. ಇದು ಅದಿತಿ ಪಾರ್ಕ್ ಅಂತ. ಇದು ಟೈಮಿಂಗ್ಸ್ ಐತಿ. ಈವ್ನಿಂಗ್ 5 ಗಂಟೆನೋ 6 ಗಂಟೆ ಒಳಗೆ ಅಷ್ಟೇ ಬರ್ಬೇಕು ಇಲ್ಲಿ ಬಂದರೆ, ಇಲ್ಲಾಂದ್ರೆ ಕ್ಲೋಸ್ ಆಗಿಬಿಡ್ತೈತಿ. ಇಲ್ಲಿ ನೋಡಿ, ಅದ್ರ ಅಪೋಸಿಟನೇ ಇದೊಂದು ಟವರ್ ಕಾಣಿಸ್ತೈತೆ ನೋಡ್ರಿ. ಸಿಯಾರ, ಸಿದ್ಧಾಂತ, ಶೌರ್ಯ ಅವ್ರ ಚಿಕ್ಕಪ್ಪ ಅವ್ರ ಅಜ್ಜನ ಜೊತೆ ಹೊಂಟಾರ. ನಾನು, ಸಿಯಾರ ಅವ್ರ ಅಜ್ಜಿ ನಾವು ಹಿಂದೆ ಬರತ್ತಿದ್ವಿ. ಪೂನಾ ಒಳಗೆ ಗಿಡಗಳು ಆಮೇಲೆ ಗ್ರೀನ್ರಿ ಎಲ್ಲ ಮುಂಬೈಕಿನ್ನ ಭಾಳ ಐತಿ. ಇಲ್ಲಿ ಅಲ್ಲೆಲ್ಲ ಅಷ್ಟು ನೋಡೋಕೆ ಸಿಗೋದಿಲ್ಲ. ಆಮೇಲೆ ಕ್ಲೈಮೇಟು ಭಾಳ ಚಲೋ ಐತಿ ಪೂನಾದ. ಸಿಯಾರ, ಸಿದ್ಧಾಂತ ಒಂಥರ ಟಾಮ್ ಆ್ಯಂಡ್ ಜೆರ್ರಿ ಇದ್ದಂಗೆ. ಎಲ್ಲಾನು ಜಗಳಾಡೋದು ತಡ ಇಲ್ಲ, ಕೂಡೋದು ತಡ ಇಲ್ಲ. ನೋಡ್ರಿ, ಯಾವಾಗ ಜಗಳಾಡ್ತಾರೆ, ಯಾವಾಗ ಕೂಡ್ತಾರ ಗೊತ್ತಾ ಇರಂಗಿಲ್ಲ. ಈಗ ಇಬ್ಬರು ಎಷ್ಟು ಪ್ರೀತಿ ಅದಾರ, ಅಣ್ಣ ತಂಗಿ ಅನ್ನೋರಂಗೆ ಕೈ ಹಿಡ್ಕೊಂಡು ಬರತ್ತಾರ. ಇನ್ನೊಂದು 5 ನಿಮಿಷಕ್ಕಂದ್ರೆ ಜಗಳ ಆಡ್ತಿರ್ತಾರೆ. ಏನೇನೋ ಮಾತು ಹೇಳ್ಕೊಂತ ಬರಾಕತ್ತಿದ್ರು ಇಬ್ಬರು. ಇಲ್ಲಿ ಒಳಗಿದ ಅದಿತಿ ಗಾರ್ಡನ್ ಒಳಗಿದು ಅಲ್ಲೇ ಕಾಣಿಸುತ್ತಲ್ಲ, ಅಲ್ಲಿ ಗಣೇಶನ ಗುಡಿ ಮಾಡ್ಯಾರ.
ಇದು ನೋಡ್ರಿ ಹೊರಗೆ ಸಂಜೆ ಮುಂದೆ ಹೊರಗೆ ಹೊಂಟಿದ್ವಿ. ಅದು ಒಂಥರ ಆಡಿಟೋರಿಯಂ ಟೈಪ್ ಐತದ ಬಿಲ್ಡಿಂಗ. ಅಲ್ಲೆಲ್ಲ ಫಂಕ್ಷನ್ಸ್ ನಡೀತಾವಂತ. ಇಂಡಿಪೆಂಡೆಂಟ್ ಮನಿಗಳು ನೋಡ್ರಿ ಅಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಅದಾವು. ಇದು ವಾಟರ್ ಫೌಂಟೇನ್ ಟೈಪ್ ಕಾರಂಜಿ. ಅದು ನೀರೆಲ್ಲ ಬೆಳಕತ್ತಿತ್ತು. ಸಿಯಾರ ಸಿದ್ಧಾಂತ ಅಲ್ಲಿ ಹೋಗಿ ನಿಂದಿರ್ತೀವಿ ಅನ್ನಕತ್ತಿದ್ರೆ ಅಲ್ಲಿ ಹೋಗಿ ನಿಂತು ಒಂದೆರಡು ಫೋಟೋ ತಗೊಂಬಂದ್ವಿ. ಒಂಥರ ಫಾಗ್ ಆಗತ್ತೆ ಅನ್ಸತ್ತಿತ್ತು. ಚಂದ ಭಾಳ ಅನ್ಸತ್ತಿತ್ತು. ಅದು ಸಂಜೆ ಲೈಟಿಂಗ್ ಅದೆಲ್ಲ ಇನ್ನೂ ಚಂದ ಕಾಣತ್ತಿತ್ತು. ಇಲ್ಲೊಂದು ಮಾಡಿದ್ರೆ ಅದ್ರ ಅಪೋಸಿಟನ್ನು ಒಂದು ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಮಾಡಿದ್ರೆ. ರೋಡ್ಗಳೆಲ್ಲ ನೋಡ್ರಿ ಎಷ್ಟು ಕ್ಲೀನ್ ಎಷ್ಟು ನೀಟ್ ಅದಾವು. ಇಲ್ಲಿ ನೋಡ್ರಿ ಹಿಂದಿದ್ದು ಅಪಾರ್ಟ್ಮೆಂಟ, ಈ ಕಡೆ ಮುಂದಿನ ಸೈಡ್ ಇದ್ದಿದ್ವೆಲ್ಲ ಇಂಡಿಪೆಂಡೆಂಟ್ ಮನಿಗಳು. ಇಲ್ಲಿನೂ ಅಷ್ಟೇ ಒಂದು ಮನೆ ಇನ್ನೊಂದು ಮನೆ ನಡುನು ಎಷ್ಟು ದೊಡ್ಡ ದೊಡ್ಡ ರೋಡ್ ಅದಾವ. ಇಲ್ಲೇ ಮತ್ತೊಂದು ಗುಡಿ ಐತಿ, ಮಹಾಲಕ್ಷ್ಮಿ ಗುಡಿ. ಹಂಗೆ ವಾಕ್ ಮಾಡ್ಕೋತ ಬಂದಿದ್ವಿ. ಇಲ್ಲೇ ಗುಡಿ ಕಾಣಿಸ್ತು. ಇಲ್ಲೊಂದು ಸ್ವಲ್ಪ ಹೋಗಿ ಬರೋಣ ಅಂತಂದು ಇಲ್ಲಿ ಬಂದಿದ್ವಿ ನಾವೀಗ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟೂ ಆಗ್ಯಾವಿಲ್ಲ. ಕಂಪೇರೇಟಿವ್ಲಿ ಅಪಾರ್ಟ್ಮೆಂಟ್ ರೇಟೂ ಜಾಸ್ತಿ ಯಾವ್ದಾವ ಅನಿಸತ್ತಿಲ್ಲ. ಕೊಲ್ಲಾಪುರ ಮಹಾಲಕ್ಷ್ಮಿ ಗತನ ಐತಿಲ್ಲಿ ಗುಡಿ ಒಳಗಿಂದ ದೇವರು. ಶೌರ್ಯ ಕೆಳಗೆ ಬಿಟ್ಕೊಳ್ಳೆ ಖುಷಿ ಆಗ್ಬಿಡ್ತು. ಹಂಗೆ ಒಂದು ಸ್ವಲ್ಪ ಆಟ ಆಡತ್ತಿದ್ದ ಅಲ್ಲೇ. ಇದು ಮಗರ್ಪಟ್ಟ ಸಿಟಿ ಎಕ್ಸಿಟ್ ನಾವು ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆ ಮಗರ್ಪಟ್ಟ ಸಿಟಿ ಅಂತ ಏನು ಬರ್ತಿದ್ರಲ್ಲ ಅದ ಕಂಪೌಂಡ್ ಹತ್ರನ ಇವೆರಡು ಮಾಲ್ ಅದಾವು. ಸೀಸನ್ಸ್ ಮಾಲು, ಒಂದು ಅಮೆನೋರಾ ಮಾಲ್ ಅಂತಂದು. ನಾನು ನಿಮ್ಗೆ ಆಗಾನೇ ಹೇಳಿದ್ನಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಆ ಮಗರ್ಪಟ್ಟ ಸಿಟಿಗೆ ಹತ್ತೇನ ಅದಾವು, ಎಲ್ಲನೂ ಫೆಸಿಲಿಟಿ ಐತಂತಂದು. ಇಲ್ಲೇ ಅದಾವೆ ನೋಡ್ರವ ಸೀಸನ್ಸ್ ಮಾಲ್ ಅದ. ಇಲ್ಲೇನು ಈಗ ಹಿಡಿತಾನಲ್ಲ ಇದು ಅಮೆನೋರಾ ಮಾಲ್. ಎರಡೂ ಭಾಳ ದೊಡ್ಡ ದೊಡ್ಡ ಮಾಲ್ ಅದಾವೆ ಎರಡೂ. ಇದು ಅಮೆನೋರಾ ಮಾಲ್. ಕ್ರಿಸ್ಮಸ್ ಇದ್ದಿದ್ದಕ್ಕೆ ಭಾಳ ಡೆಕೋರೇಷನ್, ಲೈಟ್ ಡೆಕೋರೇಷನ್ ಎಲ್ಲ ಮಾಡಿದ್ರೆ. ಮಗರ್ಪಟ್ಟ ಸಿಟಿ ಮುಗಿಸ್ಕೊಂಡು ಈಗ ಸಂಜೆ ರಾತ್ರಿ ಊಟಕ್ಕೆ ಬಂದೀವಿ. ಇದು ಮರಾಠ ಶಾಹಿ ಅಂತಂದು ಮೊದಲೊಂದು ಸಲ ಬಂದಿದ್ವಿ. ಇಲ್ಲಿ ಮಹಾರಾಷ್ಟ್ರೀಯನ್ ಥಾಲಿ ಭಾಳ ಚಲೋ ಇರ್ತೈತಿ. ಹಾಗಾಗಿ ಮತ್ತು ಇಲ್ಲೇ ಬಂದಿದ್ವಿ. ಇಲ್ಲಿ ಟೇಸ್ಟ್ ಎಲ್ಲರಿಗೂ ಲೈಕ್ ಆಗ್ತೈತಿ ಅಂತಂದು ನಾನ್ ವೆಜ್ ತಿನ್ನಕ್ಕೆ ಬಂದಿದ್ವಿ ಫ್ಯಾಮ್ಲಿ ಎಲ್ಲರೂ ಸೇರಿ. ಫಸ್ಟಿಗೆ ಚಿಕನ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ. ಸ್ಟಾರ್ಟರ್ ಭಾಳ ಆರ್ಡರ್ ಮಾಡಲಿಲ್ಲ, ಯಾಕಂದ್ರೆ ಥಾಲಿ ಒಳಗಿಂದ ಆಲ್ರೆಡಿ ಭಾಳ ಹೆವಿ ಆಗ್ತೈತಿ ಅಂತಂದು ಚಿಕನ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ. ಅಂದ ಸಿಯಾರಾಗ ಚಿಕನ್ ಅಂದ್ರೆ ಭಾಳ ಇಷ್ಟ, ಸಿದ್ಧಾಂತ ಚಿಕನ್ ತಿಂತಾನ. ಇದು ಮಟನ್ ಥಾಲಿ. ಇದು ಅದ್ರ ಜೊತೆ ಬಾಜರಾ ರೋಟಿ, ಸಜ್ಜಿ ರೊಟ್ಟಿ, ಮಟನ್ ಗ್ರೇವಿ, ಮಟನ್ ಸ್ಯಾಲಡ್, ಆಮೇಲೆ ಇದು ಪಾಂಡ್ರ ರಸ, ತಾಮ್ಡ ರಸ ಅಂತಂದಂತಾರೆ ಇವ್ರು. ಇದು ಚಿಕನ್ ಥಾಲಿ, ಚಿಕನ್ ಗ್ರೇವಿ, ಎಗ್ ಗ್ರೇವಿ, ಆಮೇಲೆ ಲಿವರ್ ಗ್ರೇವಿ, ತಾಮ್ಡ ರಸ, ಪಾಂಡ್ರ ರಸ, ಆಮೇಲೆ ಚಪಾತಿ ಮತ್ತು ರೈಸ್ ಕೊಡ್ತಾರೆ ಇದ್ರ ಜೊತೆ, ಸ್ಯಾಲಡ ರೈಸ. ಇದನ್ನಷ್ಟೆಲ್ಲ ತಿನ್ನೋಷ್ಟೊತ್ತಿಗೆ ಭಾಳ ಹೆವಿ ಅನಿಸ್ತೈತಿ, ಬಟ್ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಇಲ್ಲೇ ಊಟ ಮುಗಿಸಿ ಬಂದು 11 ಗಂಟೆ ಆದರೂ ಈ ಹುಡುಗರ ದಿನ ಆಟ ಮುಗಿವಲ್ದಾಗಿತ್ತು. ಹಿಂಗೆ ಆಟ ಆಡ್ಕೋಂತ ಕುಂತು ಬಿಟ್ಟಿದ್ರೆ ಸಿಯಾರ, ಸಿದ್ಧಾಂತ, ಶೌರ್ಯ. ಇಬ್ಬರು ಒಂದೊಂದು ಗಂಡು ಹಿಡ್ಕೊಂಡು ಶೌರ್ಯನ ತಲೆಗೆ ಹಿಡ್ಯಾಕತ್ಬಿಟ್ಟಿದ್ರೆ. ಅದ್ರದ್ದೇನೂ ಲಕ್ಷ್ಯ ಇಲ್ಲ ಅವಾಗ ಏನು ಮಾಡತ್ತಾರ ಅಂತಂದು ಅವನ ಪಾಡಿಗೆ ಅವ ಆಟ ಆಡ್ಕೋ ಅಂತ ಕುಂತಿದ್ದ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ.